ಕಾಡಿನಲ್ಲಿ ಬಿದಿರು ಸೊಪ್ಪು ಸೆದೆ ಮೇಯ್ತಾ ಇದ್ದ ಆನೆಗಳಿಗೆ ಹಬ್ಬದೂಟ ಸಿಕ್ಕಿದೆ. ಜಂಬೂ ಸವಾರಿ ಹೊರೋದಕ್ಕೆ ನಾಡಿಗೆ ಬಂದಿರುವ ಗಜಪಡೆಗೆ ಭೂರಿ ಭೋಜನದ ವ್ಯವಸ್ಥೆ ಆಗಿದೆ. ರುಚಿ ರುಚಿಯಾದ ಆಹಾರ ಸವಿದ ಆನೆಗಳಂತೂ ಬಾಯಿ ಚಪ್ಪರಿಸ್ತಾ ಇವೆ. ಉದ್ದಿನಕಾಳು, ಹೆಸರುಕಾಳು, ಗೋಧಿ, ಕುಸುಬಲಕ್ಕಿ, ತರೇವಾರಿ ತರಕಾರಿ, ಬೆಣ್ಣೆ ಜೊತೆ ಮುದ್ದೆ ಮಾಡಿ ಬಾಯಿಗಿಡ್ತಿದ್ದಂತೆ ಆನೆಗಳಿಗೆ ಆನಂದವೋ ಆನಂದ. ಅಬ್ಬಬ್ಬಾ, ಏನ್ ರುಚಿ, ಏನ್ ಸ್ವಾದ! ನಿತ್ಯವೂ ಹೀಗೆ ಕೊಡ್ತಾ ಇದ್ರೆ ನಮ್ಮ ಖುಷಿಗೆ, ನಮ್ಮ ಆನಂದಕ್ಕೆ ಪಾರವೇ ಇಲ್ಲ ಅಂತಿವೆ ದಸರಾ ಗಜಪಡೆಯ ಆನೆಗಳು. ಹೌದು, ಜಂಬೂ ಸವಾರಿಗೆ ಸಿದ್ಧವಾಗ್ತಿರುವ ಕ್ಯಾಪ್ಟನ್ ಅಭಿಮನ್ಯು ಪಡೆಗೆ ನಿಜಕ್ಕೂ ರಾಜಾತಿಥ್ಯ ಸಿಗ್ತಿದೆ. ಪ್ರತಿದಿನ ಭೂರಿ ಭೋಜನ ನೀಡಲಾಗ್ತಿದೆ. ಕಾಡಿನಲ್ಲಿ ಬಿದಿರು ಸೊಪ್ಪು ಸೆದೆ ಮೇಯುತ್ತಿದ್ದ ಆನೆಗಳಿಗೆ ಹಬ್ಬದೂಟ ನೀಡಲಾಗ್ತಿದೆ. ಅಂದ್ಹಾಗೆ ಆನೆಗಳ ದಿನನಿತ್ಯದ ಮೆನು ಹೇಗಿದೆ ಅಂತ ನೋಡೋದಾದ್ರೆ, ಉದ್ದಿನಕಾಳು, ಹೆಸರುಕಾಳು, ಗೋಧಿ, ಕುಸುಬಲಕ್ಕಿಯನ್ನ ಸುಮಾರು 3 ರಿಂದ 4 ತಾಸು ಚೆನ್ನಾಗಿ ಬೇಯಿಸಲಾಗುತ್ತೆ. ಇದನ್ನ ಸೌತೆಕಾಯಿ, ಬೀಟ್ರೂಟ್, ಕ್ಯಾರೆಟ್, ಕೋಸು, ಮೂಲಂಗಿ ಜೊತೆ ಮಿಕ್ಸ್ ಮಾಡಿ ಬೆಣ್ಣೆ ಮುದ್ದೆ ಮಾಡಿ ಆನೆಗಳಿಗೆ ನೀಡಲಾಗುತ್ತೆ. ಗಂಡಾನೆಗೆ ನಿತ್ಯ 750 ಕೆಜಿ ಆಹಾರ, ಹೆಣ್ಣಾನೆಗೆ ನಿತ್ಯ 450 ಕೆಜಿ ಆಹಾರ ನೀಡಲಾಗುತ್ತೆ. ಕಾರ್ಬೋಹೈಡ್ರೇಟ್ಸ್ ಮತ್ತು ಪ್ರೋಟೀನ್ಸ್ ಬಾಡಿ ಬಯೋಮಾಸ್ ಅನ್ನು ಮೇಂಟೈನ್ ಮಾಡೋ ಸಲುವಾಗಿ ಈಗ ಗೊತ್ತಿಲ್ಲ ನಮಗೆ ಫುಡ್ಡಲ್ಲಿ, ಅಂದರೆ ಈಗ ನಾವು ಕೊಡ್ತಾ ಇರುವ ಬ್ರಾಂಚ್ ಪೌಡರ್ಸು, ಗ್ರೀನ್ ಗ್ರಾಸಲ್ಲಿ ಎಲ್ಲ ಅದಕ್ಕೆ ಬೇಕಾದಂಥ ನ್ಯೂಟ್ರಿಸ್ ಸಿಗುತ್ತೆ ಇದು ಅಂತ ಗೊತ್ತಿಲ್ಲ. ಆ ಉದ್ದೇಶಕ್ಕಾಗಿ ಏನಂತಂದರೆ ನಾವು ಸ್ಪೆಷಲ್ ರೇಷನ್ನ ಕೊಡ್ತೀವಿ. ಮೈಸೂರು ಅರಮನೆ ಆವರಣದಲ್ಲಿ ಬೀಡು ಬಿಟ್ಟಿರುವ ಗಜಪಡೆಗಳು ಫುಟ್ಬಾಲ್ ಆಟದಲ್ಲಿ ನಿರತವಾಗಿವೆ. ಪ್ರತಿನಿತ್ಯ ಕಾವಾಡಿಗಳು ಹಾಗೂ ಮಾವುತರ ಮಕ್ಕಳ ಜೊತೆ ಫುಟ್ಬಾಲ್ ಆಡ್ತಿವೆ. ಸದ್ಯ ಅರಮನೆ ಆವರಣದಲ್ಲಿ ರಾಯಲ್ ಸೇವೆ ಪಡೆಯುತ್ತಿರುವ ಜಂಬೂ ಸವಾರಿಯ ಗಜಪಡೆ ಫುಲ್ ಖುಷಿಯಾಗಿವೆ. ರಾಮ್, TV9 ಮೈಸೂರು.